ವಿನಾಯಕನಿಗೆ ಈ ಪುಷ್ಪವನ್ನಿಟ್ಟು ಪೂಜೆ ಮಾಡಿದರೆ ಸರ್ವನಾಶ. ಎಷ್ಟೋ ಜನ ಗೊತ್ತಿಲ್ಲ, ಕಲೌ ದುರ್ಗೆ ವಿನಾಯಕ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಅಂದರೆ ಕಲಿಯುಗದಲ್ಲಿ ವಿನಾಯಕ ಹಾಗೂ ದುರ್ಗೆಯನ್ನು ಪೂಜೆ ಮಾಡಿಕೊಂಡ್ರೆ ಬೇಗ ಫಲಶ್ರುತಿ. ನೀವು ಯಾವ ಹೋಮ ಹವನ ಯಜ್ಞ ಯಾಗ ದಾನ ಧರ್ಮ, ಯಾವ ನದಿ ಕ್ಷೇತ್ರ ಸ್ನಾನ ತೀರ್ಥಕ್ಷೇತ್ರ ಸ್ನಾನ ಸಮುದ್ರ ಸ್ನಾನ ಬೆಟ್ಟ ಪ್ರದೇಶದ ಬೆಟ್ಟದ ತಾಯಿ ಎಲ್ಲಿ ಹೋದರೂ ಏನು ದರ್ಶನ ಮಾಡಿದರೂ ಫಲವಿಲ್ಲ. ಕಲಿಯುಗಕ್ಕೆ ಎರಡೇ ದೇವರನ್ನು ಪೂಜೆ ಮಾಡಿದರೆ ಬೇಗ ಫಲಶ್ರುತಿ ಅಂತ ಧರ್ಮಶಾಸ್ತ್ರದಲ್ಲಿಯೇ ಉಲ್ಲೇಖ ಇರತಕ್ಕಂಥದ್ದು. ಅದರಲ್ಲೂ ಸ್ಕಾಂದ ಪುರಾಣದಲ್ಲಿ ಬಹು ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ವಿನಾಯಕ ಅತಿ ಮುಖ್ಯವಾಗಿ ವಿಘ್ನ ನಿವಾರಕ ಅಂತ ನಮಗೆ ಗೊತ್ತಿದೆ, ಆದರೆ ಎಷ್ಟೋ ಜನ ಗೊತ್ತಿಲ್ಲ ಅವನೇ ವಿಘ್ನಕಾರಕ ಕೂಡ. ಅಂದರೆ ವಿಘ್ನವನ್ನು ಸೃಷ್ಟಿ ಮಾಡೋದೇ ಅವನು. ಅಂದರೆ ತೊಂದರೆಗಳನ್ನು ಯಾವ ಕೆಲಸಕ್ಕೆ ಹೋದರೂ ವಿಘ್ನ ಗುರುಗಳೇ, ತೊಂದರೆಗಳು ಗುರುಗಳೇ, ಆಗ್ತಾನೆ ಇಲ್ಲ ಗುರುಗಳೇ, ಹೋಗಲಿಕ್ಕೆ ಆಗೋದಿಲ್ಲ ಗುರುಗಳೇ, ಈ ಥರದ್ದು ವಿಘ್ನಗಳನ್ನು ನಾವು ಕೇಳ್ತಿರ್ತೀವಲ್ವಾ. ಯಾವುದೋ ಒಂದು ದೊಡ್ಡ ಮಹತ್ ಕಾರ್ಯ ಮಾಡಲಿಕ್ಕೆ ಹೋಗಬೇಕಾದ್ರೆ ಅದಕ್ಕೆಲ್ಲ ಮೂಲ ಪುರುಷ ವಿನಾಯಕ ಅನ್ನತಕ್ಕಂಥದ್ದು. ಸೊ ಅಂಥ ವಿನಾಯಕನ ಪೂಜೆಯನ್ನು ಮಾಡುವಾಗ ನಮಗೆ ಗೊತ್ತಿಲ್ಲದೆಯೇ ಒಂದು ಪುಷ್ಪವನ್ನಿಟ್ಟು ಪೂಜೆ ಮಾಡ್ತಿರ್ತೇವೆ. ಅದರಿಂದ ಆ ಕಾರ್ಯ ಅಸಿಂಧುವಾಗಿ ನಿಂತ್ಕೊಳ್ಳುತ್ತೆ. ಅಸಿಂಧು ಅಂದರೆ ಪೂರ್ಣ ಆಗೋಲ್ಲ, ಮತ್ತೆ ವಿಘ್ನಗಳೇ. ಯಾವುದೇ ಕಾರಣಕ್ಕೂ ವಿನಾಯಕನಿಗೆ ತುಳಸಿಯನ್ನು ಇಟ್ಟು ಪೂಜೆ ಮಾಡಲೇಬಾರದು, ಸಮರ್ಪಣೆಯೇ ಮಾಡಬಾರ್ದು. ಇದು ಒಂದನ್ನು ಪಾಲಿಸಿ ನೋಡಿ, ನಮ್ಮ ಜೀವನದಲ್ಲಿ ಆ ವಿಘ್ನ ಅನ್ನೋದು ಯಾವುದೇ ಕಾರ್ಯಕ್ಕೂ ಆಗುವುದಿಲ್ಲ. ಒಳ್ಳೆಯದಾಗಿ.